ಆ ಸಾಲನ ನಾನು ಕೆಲಸ ಮಾಡಿ ತೀರಿಸ್ತೀನಿ. ಹಂಗೆಲ್ಲ ಸುಮ್ಕೆ ಯಾರಿಗೂ ಮಾತು ಕೊಡಬಾರ್ದು. ನಾನಿದ್ನ ಮಾತಾಗ ಒಪ್ಕೊಂಡಿರ್ತಾನೆ. ಎಷ್ಟೇ ಅಡೆತಡೆ ಬಂದ್ರು ನಿಮ್ಮ ಸಾಲನ ನಾನೇ ತೀರಿಸ್ತೀನಿ. ಬೇಕಿದ್ರೆ ಬೇರೆಯವ್ರಿಗೆ ಹೋಗಿ ಕೆಲಸ ಹುಡ್ಕೋತೀನಿ. ನೀವು ಅದನ್ನೆಲ್ಲ ಮಾಡ್ಬೇಕಾಗಿಲ್ಲ ಮಿಸ್ಸು. ನಾನು ನೋಡ್ಕೋತೀನಿ ಅಂದು ಹೇಳೋದೇ ತಾನೆ. ವಾ ಹಂಗೆ ಇಟ್ಕೊಳಮ್ಮ. ನೀನ್ ಕೆಲ್ಸ ಹುಡ್ಕಿ ಕೆಲ್ಸಕ್ಕೆ ಸೇರ್ಕೊಂಡು ಅದ್ರಾಗ ದುಡ್ದು ಆ ದುಡ್ನಾಗೆ ಬಡ್ಡಿ ಕಟ್ಟಕ್ ಆಯ್ತದ? ಕಟ್ತೆ ಅಂತಲೇ ಇಟ್ಕೊಳಮ್ಮ. ಆಸ್ಲಿಗೆ ಏನ್ಲ ಮಾಡ್ತೀಯಾ? ಇವ್ರ ಕೈನಾಗ ಇದೆಲ್ಲ ತೀರ್ಸಕ್ಕಾಗಲ್ಲ ಅಂತ ನನಗೆ ಮೊದ್ಲೇ ಗೊತ್ತಿತ್ತು. ಅದಕ್ಕೆ ಅಸ್ಲು ಬಡ್ಡಿ ಯೋನು ಬೇಡ ಅಂತ ನಾನು ಹೇಳಿದ್ದು. ನೋಡು, ಇದು ನನ್ನ ಮತ್ತೆ ಪುಟ್ಟಕ್ಕ ನಡುವೆ ಆಗಿರೋ ಒಪ್ಪಂದ. ಇವತ್ತಿಗೂ ನಾನು ಅದೇ ಮಾತ್ ಮೇಲೆ ನಿಲ್ತೀನಿ. ಇದನ್ನ ಇಲ್ಗೆ ಬಿಟ್ರೆ ಒಳ್ಳೇದು. ಏಳೊಳಗೆ ನಾನು ನನ್ನ ಮಾತು ಮೇಲೆ ಹೇಳ್ತೀನಿ. ನಿಮ್ಮ ಋಣ ನಮಗ್ ಬೇಡ. ಜೀವನ ಪೂರ್ತಿ ನಿಮ್ಮಿಂದ ದುಡ್ಡು ತಗೊಂಡು ಬದುಕ್ತಿದ್ದೀವಿ ಅನ್ನೋ ಯೋಚನೆ ನರಕ ನಂಗೆ. ಇದಕ್ ನೀವೇನು ಹೇಳ್ತೀರ? ಇವ್ರು ಹೇಳಿದ್ದೆ ನನ್ನ ಮಾತು ಕೂಡ ಕಣವ. ಇವ್ರಿಗೆ ತಾಳಿ ಕಟ್ಟಿವ್ನಿ. ಅವ್ರ ಜೀವನದಾಗ ಏನೇ ಆದ್ರೂ ಅದಕ್ಕೆ ಪಾಲ್ದಾರ ನಾನುವೆ. ಇವ್ರ ಕಷ್ಟ ನನ್ನ ಕಷ್ಟವೇ. ಅದಕ್ಕೆ ಅವ್ರ ಸಾಲ ತೀರ್ಸೋ ಜವಾಬ್ದಾರಿ ನಂದು. ತಿಂಗಳಿಗೆ ಬಡ್ಡಿ ಏಟದ ಹೇಳುವ ಕೊದಂಡ. ಇನ್ಮೇಲೆ ಬಡ್ಡಿ ವಸೂಲಿನ ನಂತವ ಕೇಳು, ನಾನೇ ಕಟ್ತೀನಿ. ನಂಗೇನು ವ್ಯಾಸರ ಇಲ್ಲ ರೀ. ನಿಮ್ಮ ಬಾವಂಗೆ ಏನೂ ಆಗೋಕ್ಕಿಲ್ಲ, ಸರಿ ಹೋಯ್ತಾರೆ. ಚಿಕ್ಕ ವಯಸ್ಸಿಂದನೂ ಜಗಳ ಹೊಡಿ ಬಡಿ ಅಂದರೆ ಅವ್ರಿಗೆ ತುಂಬಾ ಭಯ. ಒಂದು ಕಡೆ ಕೋಪ ಇದ್ರೂ ಏನು ಮಾಡೋಕ್ಕಾಗದೆ ಛೇ. ಪಾಪ ಬಾವ ಯಾರ ತಂಟೆಗೂ ಹೋಗಲ್ಲ, ಅಂಥವ್ರ ಮೇಲೆ ಗಲಾಟೆ ಮಾಡಿದಾರಲ್ಲ. ನಂಗೆ ಯಾಕೋ ಹಂಗೆ ಅನ್ಸಕ್ಕಿಲ್ಲ ರೀ. ಅಂದರೆ ಏನೂ ಮಾಡಿದೆ ಯಾರು ತಾನೇ ಹೊಡಿತಾರೆ? ನೀವೇನು ಸಹ ನಾವು ಈಗ ಮಾತಾಡ್ತಿದ್ದೀರಾ? ನಿಮ್ಮ ಪ್ರಕಾರ ನಮ್ಮ ಭಾವನೆ ಜಗಳ ಆಡ್ಕೊಂಬಂದ್ರು ಅಂತಿದ್ದೀರಾ? ನಾನು ಹಿಂಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ತಮಗೆ ಅಂತ ಕೆಲಸ ಇರೋರು ಯಾರ್ಯಾರ ತಂಟೆಗೆ ಹೋಗೋಕ್ಕಿಲ್ಲ. ಆದರೆ ನಿಮ್ಮ ಭಾವ ಏನೂ ಕೆಲಸ ಇಲ್ಲದೆ ಮನೇಲಿ ಹಿಂಗೆ. ಸಹನ್ ಅವ್ರೆ, ಭಾವ ಏನು ಸುಮ್ಮನೆ ಮನೇಲಿ ಕೂತಿಲ್ಲ, ಅವರು ಕೆಲಸ ಹುಡುಕ್ತಾ ಇದ್ದಾರೆ. ನೀವು ಹೀಗೆಲ್ಲ ಮಾತಾಡಬೇಡಿ. ನನ್ನ ಕಷ್ಟ ಟೈಮಲ್ಲಿ ಭಾವ ತುಂಬಾ ಹೆಲ್ಪ್ ಮಾಡಿದ್ದಾರೆ. ಈಗಾಗಲೇ 2 ತಿಂಗಳು ಜಾಸ್ತಿ ಆಗೈತೆ. ಹಾಂ, ಮುಂದಿನ ವಾರ. ಕೋದಂಡವ್ರೆ ತಗೊಳ್ಳಿ. ಯಾಕೆ ಹಾಗೆ ನೋಡ್ತಿದ್ದೀರಾ? ತಗೊಳ್ಳಿ. ಇವತ್ತು ಬೆಳಗ್ಗೆನೆ ಬ್ಯಾಂಕ್ಗೆ ಹೋಗಿ ಕ್ಯೂ ಅಲ್ಲಿ ನಿಂತು ನಾನೇ ಮೊದಲು ದುಡ್ಡು ಡ್ರಾ ಮಾಡ್ಕೊಂಡು ಬಂದಿದ್ದೀನಿ. ತಗೊಳ್ಳಿ. ಯಾಕೆ ದುಡ್ಡು ತಗೊಳಕ್ಕೆ ಇಷ್ಟೊಂದು ಯೋಚನೆ ಮಾಡ್ತಿದ್ದೀರಾ? ನೆನ್ನೆಯಿಂದನೇ ಬಡ್ಡಿ ಸ್ಟಾರ್ಟು ಅಂತ ನಿಮ್ಮ ಅಮ್ಮ ಅವ್ರು ಹೇಳಿದ್ರಲ್ಲ, ನಾನು ಹಿಂದಿನ ತಿಂಗಳದು ಸೇರಿಸ್ಕೊಡ್ತಾ ಇದ್ದೀನಿ. ಇದು ನಾನು ಕೂಡಿಟ್ಟಿದ್ದ ದುಡ್ಡು.
ಇನ್ಮೇಲಿಂದ ಪ್ರತಿ ತಿಂಗಳು 10ನೇ ತಾರೀಕು ಸರಿಯಾಗಿ ನಿಮಗೆ ಬಡ್ಡಿ ದುಡ್ಡು ಸೇರುತ್ತೆ. ಆದಷ್ಟು ಬೇಗ ಅಸಲು ಕೊಡೋಕ್ಕೂ ಟ್ರೈ ಮಾಡ್ತೀನಿ. ಸರಿಯಾಗಿದೆಯಾ ನೋಡ್ಕೊಳ್ಳಿ. ಸರಿಯಾಗಿದೆ. ಲೆಕ್ಕ ಬರೆದಿಟ್ಕೊಳ್ಳಿ. ದುಡ್ಡು ಬೇಡ ಅಂದ್ರೂ ಸ್ವಾಭಿಮಾನ ಒಪ್ಪಕ್ಕಿಲ್ಲ ಅಂತ ದುಡ್ಡು ಕೊಡ್ತಾರಲ್ಲ ಇವರೇ ಅಮ್ಮನವ್ರಿಗೆ ತಕ್ಕನ ಸೊಸೆ. ಇಲ್ಲವ, ನಿನ್ಗೇನು ಅನಿಸ್ತೈತೋ ಅದನ್ನೇ ಮಾಡು. ಇನ್ನೊಂದು ವಿಷಯ ಕೇಳಬೇಕಾಗಿತ್ತು. ಹೇಳಿ. ನಮ್ಮ ಕಂಟಿ ಕೆಲಸ ಹುಡುಕ್ತಾವನೆ ಅಂತ ಹುಡುಗರು ಮಾತಾಡ್ತಿದ್ದಿದ್ದು ನನ್ನ ಕಿವಿಗೆ ಬಿತ್ತು. ಈ ವಿಷಯ ನಿನ್ಗೇನಾದ್ರೂ ಗೊತ್ತಾಯ್ತೇನವ? ನನಗೂ ಈ ವಿಷಯ ಗೊತ್ತಾಯ್ತು. ಅವರು ವ್ಯವಸಾಯ ಮಾಡ್ತೀನಿ ಅಂತ ಹೇಳ್ಕೊತಿದ್ದಾರೆ. ನಾನೇ ಅವ್ರಿಗೆ ಬ್ಯಾಂಕಲ್ಲಿ ಲೋನ್ ಕೊಡ್ಸೋಣ ಅಂತ ಇದ್ದೀನಿ. ಏನ ನಮ್ಮ ಕಂಟಿಗೆ ಬ್ಯಾಂಕ್ನವರು ಸಾಲ ಕೊಡ್ತಾರ? ಅವ್ರು ಓದಿರೋದು ಕೃಷಿನೇ ಅಲ್ವಾ? ಆ ಸರ್ಟಿಫಿಕೇಟ್ ಆಧಾರದ ಮೇಲೆ ಬ್ಯಾಂಕ್ ಅವ್ರಿಗೆ ಕೃಷಿ ಸಾಲ ಕೊಡುತ್ತೆ. ಅದಕ್ಕೆ ಶ್ರೀ ಅವ್ರಿಗೆ ಆದಷ್ಟು ಬೇಗ ಅಪ್ಲೈ ಮಾಡಕ್ಕೆ ಹೇಳಬೇಕು. ಅಪ್ಪಯ್ಯ, ನೀವು ಮಾತ್ರೆ ತಗೊಳ್ಳೋ ಟೈಮ್ ಆಯ್ತು. ನಾನು ಒಂದ್ಸಲ ಬ್ಯಾಂಕ್ ಅವ್ರಿಗೆ ಕಾಲ್ ಮಾಡಿ ವಿಚಾರಿಸ್ಕೋತೀನಿ. ಅಯ್ಯೋ ಅಪ್ಪಯ್ಯ, ಅಣ್ಣ ಓದಿನ ವಿಷಯದಲ್ಲೂ ಸುಳ್ಳು ಹೇಳಿದ್ದಾನೆ. ಅದೇನಾದ್ರೂ ಸ್ನೇಹನ್ ಗೊತ್ತಾದ್ರೆ ಅಷ್ಟೇ. ರಜೆ, ನಾನು ಒಳಗೆ ಬರಕ್ಕಿಲ್ಲ, ನೀನೇ ಹೋಗ್ಬಾ. ಮೊನ್ನೆ ಕುಡಿದ ಮತ್ತಲ್ಲಿ ಏನೋ ಮಾತಾಡಿದ್ದೀನಲ್ಲ, ಮನೆಗೆ ಕರೆದಿರೋದು ಕ್ಯಾಕರ್ ಸುಗಿಯಕ್ಕೆ ಇರಬೇಕು. ಮನೆ ಕರ್ಸಿ ಉಗಿಯಷ್ಟು ಮುಖ್ಯವಾದವನೇನಲ್ಲ ನೀನು ಬಂಗಾರಮ್ಮನವ್ರಿಗೆ. ಸುಮ್ಕೆ ಬಾ. ಏನು ಹಿಂಗನ್ಬಿಟ್ಟ ರಜೆ? ನಾನು ಅವರು ಬೀಗ್ರಿ ಇವಾಗ, ಗೊತ್ತಾ? ಛೇ, ಪುಟ್ಟವಂತವ ಬಡ್ಡಿ ವಸೂಲಿ ಮಾಡ್ತಾರೋ ವಿಷಯ ಅಪ್ಪಿ ಬಂಗಾರಮ್ಮನ ಕಿವಿಗೇನಾರ ಬಿದ್ಬಿಟ್ಟೈತಾ? ನೀನ್ ಹೇಳ್ದಂಗ ಆಗಿದ್ದಿದ್ರೆ ಅವರೇ ಮನೆ ತವ ಬಂದು ಜಗಳ ಮಾಡಿರೋರು. ಬಂಗಾರಮ್ಮ ಫೋನ್ ಮಾಡಿ ನಂತವ ಮಾತಾಡುವಾಗ ಅವ್ರ ದನಿನಾಗೆ ಮೊದಲ ತರ ಗೊತ್ತಿರ್ಲಿಲ್ಲ. ಮೊದ್ಲಾಗಿದ್ರೆ ನನ್ ಚೌತಿಗೆ ಫೋನ್ ಮಾಡಿ ಮನ್ಸಾಗಿರೋದೆಲ್ಲ ಹೇಳಿರೋಳು. ಆದ್ರೆ ಈಗ ಅದಾಗಕ್ಕಿಲ್ವಲ್ಲ. ಆ ಲೆಕ್ಕದಾಗ ನೋಡಿದ್ರೆ ಬಂಗಾರಮ್ಮನ್ಗೆ ನನ್ ಬಿಟ್ರೆ ಬೇರೆ ಯಾರು ಫ್ರೆಂಡ್ಸೇ ಇಲ್ಲ. ನನ್ನಿಂದ ಏನೋ ಕೆಲ್ಸ ಆಗ್ಬೇಕು ಅನ್ಸ್ತೈತೆ, ಅದಕ್ಕೆ ಕರ್ದೋಳೆ. ಕಾಳಿ ಆ ಮಾರಿನ ಬಗ್ಗೆ ಹೇಳ್ದಾಗಿಂದ ನಂಗೆ ಯಾಕೋ ದಿಗ್ಲಾಯ್ತೈತೆ. ಹಂಗೆಲ್ಲ ಏನು ಇರಕ್ಕಿಲ್ಲ. ಓಡಿಸಿದ್ದೆ. ಅವ್ವ ನೋಡಿದ್ರೆ ಮತ್ತೆ ಅವನ್ನ ಮನೆಯೊಳಗೆ ಕರ್ಕೊಂಡೋಳೆ. ಯಾವತ್ತಿದ್ರು ಅವನು ವಿಷಕಕ್ಕ ಆವೇಯ. ಅವನಿಂದ ನಮ್ಗೆ ಏನಾದ್ರು ತೊಂದರೆ ಬರೋಕ್ಕಿಂತ ಮುಂಚೆ ನಾವೇ ಮಾಡಬೇಕು. ಅದಕ್ಕೆ ಹೊಸ ಟೈಮ್ ಆದ್ರೂ ಐತೆ ಕಣಣ್ಣ. ಆದ್ರೆ ಅತ್ತಿಗೆ ಸರ್ಟಿಫಿಕೇಟ್ ಕೇಳಿದ್ರು ಅಂದಲ್ಲ, ಅದಕ್ಕೇನು ಮಾಡ್ತೀಯಾ? ಹೌದು ಕಂಡ್ರಲ್ಲ.
ಹೋಯ್ತಾ ದಿಟ ಹೇಳುವ ಅನ್ಕೊಂಡ್ರೆ ನಾಲ್ಗೆ ಸಿಗಾಕೊಂಡಂಗಾಯ್ತದೆ. ಹೇಳ್ದೆ ಬಿಟ್ಟಿದ್ಕೆ ಇಲ್ಲಿ ತನಕ ಬಂದೈತೆ. ಏನ್ಲಾ ಮಾಡೋದು? ಅಣ್ಣ ನೀನೇನು ಮಂಡೆ ವೆಚ್ಚ ಮಾಡಬೇಡ, ಸರ್ಟಿಫಿಕೇಟ್ ಅಲ್ವಾ, ಇನ್ನೊಂದು ಗಂಟೆಯಲ್ಲಿ ರೆಡಿ ಆಗ್ತದೆ. ಲೇ ಅಲ್ಲ ಅದು ಅಣ್ಣ ಅದೇ ಕರೆಕ್ಟು ಕಣಣ್ಣ. ನಿನ್ನ ಹೆಸ್ರಾಗ ಒಂದು ಸರ್ಟಿಫಿಕೇಟು, ಕಾಲೇಜ್ ಅದು ಇದು ಮಾಡಿಸ್ಬಿಡುಮ್ಮ. ಆ ಬ್ಯಾಂಕ್ ಮ್ಯಾನೇಜರ್ನು ಅಡ್ಜಸ್ಟ್ ಮಾಡ್ಕೊಂಡು ಅತ್ತಿಗೆ ಮುಂದೆ ಏನು ತೊಂದರೆ ಆಗದಿದ್ದಂಗೆ ನೋಡ್ಕೊಳಮ್ಮ. ಏನಂತೆ ಹುಲಿ? ಹೌದೌದು ಕರೆಕ್ಟು. ಲೇ ನಾನು ನೋಡ್ತಾ ದಿಟ ಹೇಳಮ್ಮ ಅನ್ಕೊಂಡ್ರೆ ನೀವು ಮತ್ತೆ ಗಾಡಿನ ಹಳ್ಳಕ್ ಬಿಡೋ ಐಡಿಯಾನ ಹೇಳ್ಕೊಡ್ತಿದ್ರಲ್ಲ. ಈಗ ಗಾಡಿ ಆಕ್ಸಿಡೆಂಟ್ ಇಂದ ಬಚಾವಾಗೋದು ಮುಖ್ಯ. ಆಮೇಲೆ ದಿಟ ಹೇಳೋದ್ರ ಬಗ್ಗೆ ಯೋಚನೆ ಮಾಡಮ್ಮ. ಏ ಹುಲಿ, ಆ ಬ್ಯಾಂಕ್ ಮ್ಯಾನೇಜರ್ ಹೆಸರೇನಿಲ್ಲ? ಸುಬ್ರಹ್ಮಣ್ಯ. ಕ್ವಾರ್ಟರ್ ಸುಬ್ರಹ್ಮಣ್ಯ. ಕೊಟ್ಟೂರು ಸುಬ್ರಹ್ಮಣ್ಯ. ಓ ಕೊಟ್ಟೂರು ಇರೋಣ ಅವನಿಗೆ. ಹಲೋ ಸುಬ್ಬಣ್ಣ, ನಾನು ಮುಂಗುಸಿ ಮಾತಾಡ್ತಿರೋದು. ನಿಮ್ಮಿಂದ ಒಂದು ಸಹಾಯ ಆಗ್ಬೇಕಿತ್ತು. ಆಯ್ತಣ್ಣ, ಮಾಡ್ಕೊಡ್ತೀವಿ ಬನ್ನಿ. ಬೋರ್ಡ್ಗಳ ಸುಬ್ಬಣ್ಣ. ಅಣ್ಣ ಎಲ್ಲ ಸರಿ ಆಯ್ತದೆ. ನೀನು ಸರ್ಟಿಫಿಕೇಟ್ ತಗೊಂಡೋಗಿ ಎಲ್ಲ ಮುಗಿಸ್ಕೊಂಡು ಬಾ. ಅತ್ತಿಗೆಗೆ ನಿನ್ ಮೇಕೆ ಪಿರುತಿ ಇನ್ನೂ ಜಾಸ್ತಿ ಆಯ್ತದೆ. ನಂಜಮ್ಮರ ಓ ಶರಣಪ್ಪನವರು, ಅಲ್ಲ ಮಗಳ ಸಂಬಂಧ ನೋಡಿ ಅಂತ ಹೇಳಿದ್ರೆ ಈ ಪಾರ್ಟಿ ತಡವ ಮಾಡೋದು. ನೀವು ಕಾವೇರಮ್ಮನ ಮಗನಿಗೆ ಸಂಬಂಧ ನೋಡಿದವ್ರಲ್ವೇ? ಭಾರಿ ಕುಳವಿ. ನೀವು ರಮೇಶ್ ನನ್ನ ಮಗಳಿಗೆ ನಾನೇ ಗಂಡು ನೋಡಿದ್ದೆ. ಎಲ್ರು ಒಟ್ಟಿಗೆ ಬಂದ್ಬಿಟ್ಟಿದ್ದೀರಾ? ಕುಂತ್ ಕಡಿ. ಪರವಾಗಿಲ್ಲ ನಂಜಮ್ಮನವ್ರ. ನಿಮ್ ಚೀಲದ ಗಾತ್ರ ನೋಡಿದ್ರೆ ಸಾವಿರಾರು ವಾರದ ಫೋಟೋ ತಂದಿದ್ದೀರಾ ಅನ್ಸುತ್ತೆ. ತೋರ್ಸಿ ಮತ್ತೆ. ಒಂದು ಇದೇನ್ ಶರಣಪ್ಪ, ವಾರನ್ ಫೋಟೋ ಕೊಡಿ ಅಂದ್ರೆ ನನ್ನ ಮಗಳ ಫೋಟೋ ಜಾತಕನ ವಾಪಸ್ ಕೊಡ್ತಿದ್ದೀರಲ್ಲ, ಯಾಕೆ? ನನಗೆ ನಿಮ್ಮ ಮನೆ ಸವಾಸನೆ ಬೇಡ. ಏನು ಹೇಳ್ತಿದ್ದೆ ಶರಣಪ್ಪ? ನನಗೂ ಹೆಂಡತಿ ಮಕ್ಕಳು ಅವರೇ ನಾನೇನು ಅವ್ರಿಗೂ ಗಂಡು ಹುಡುಕು ಅಂತ ಹೇಳಿದ್ನ? ಹೊಸಿ ನನ್ನ ಮಾತು ಕೇಳಿ ನಂಜಮ್ಮನವ್ರೆ, ನಿಮ್ಮ ಮಗಳು ದಡ ಸೇರ್ಸಕ್ ಹೋಗಿ ನನ್ನ ಜೀವ ಕಳ್ಕೊಳಕ್ ಆಯ್ತದ? ನಿಮ್ಮ ಮನೆಗೆ ಗಂಡು ಹೆಣ್ಣು ತೋರ್ಸಕ್ ಹೋಗಿ ನಮ್ಮ ಪ್ರಾಣ ಕಳ್ಕೊಳಕ್ ನಾವು ರೆಡಿ ಇಲ್ಲ. ಇನ್ ಮುಂದಕ್ಕೆ ನೀವ್ಯಾರ ನಾವ್ಯಾರೋ ಅಲ್ಲ ಇವನ. ಅಲ್ಲ ಒಬ್ರಾರು ಓಸಿ ಅರ್ಥ ಆಗಾದ್ರೂ ಹೇಳಿ ಏನಾಯ್ತು? ಯಾರೋ ನಮ್ಮನೆಗೆ ಫೋನ್ ಮಾಡಿ ಧಮ್ಕಿ ಹಾಕಿದ್ವು ಅಲ್ಲೇ ಮನೆಗೆ ನುಗ್ಗಿ ನಂಜಮ್ಮನ ಮನೆಗೆ ಏನಾದ್ರೂ ಹುಡುಗಿ ತೋರ್ಸಕ್ ಹೋದ್ರೆ ನಿಮ್ ಕತೆ ಆಟೆ ಅಂದ. ಹಂಗನ್ನ ಯಾಕೆ? ಹಂಗೆ ಹೋಯ್ತಾ ನಾವು ಬಂಗಾರಂ ಕಡೆಯವರು ಅಂತ ಹೇಳ್ಬಿಟ್ಟು ಹೋದ. ಈ ವಯ್ಯ ಗಂಡು ತೋರಿಸಿಲ್ಲ, ನೀವೆಲ್ಲ ನಮ್ಮನ್ನೆಲ್ಲ ಕರಿತೀರೋ ಅಂತ ನಾವೆಲ್ಲ ಒಟ್ಟಾಗಿ ಬಂದ್ವಿ. ಹೇಳಿದಾಯ್ತಲ್ಲ, ನಡ್ರಪ್ಪ ಹೋಗೋಣ. ಹಂಗಂದ್ಬಿಟ್ರಿ ಹೆಂಗೆ? ಶರಣಪ್ಪ ಅಯ್ಯ ಬಾಯ್ಗೆ ಮಣ್ಣಾಕ ಏನು? ಖಾಲಿ ಕೈಯಲ್ಲೇ ಬಂದಿದ್ದೀರಾ ನೋಡಿ, ಡಾಕ್ಯುಮೆಂಟ್ಸ್ ಎಲ್ಲ ಎಲ್ಲಿ? ಅಣ್ಣ ಈ ಫೈಲ್ನ ಜೀಪ್ನಾಗೆ ಬಿಟ್ಟು ಬಂದಿದ್ದಿ ತಕ. ಅಣ್ಣ ಮ್ಯಾನೇಜರ್ ತವ ಎಲ್ಲ ಮಾತಾಡಿವ್ನಿ. ಅದಕ್ಕೆ ತವ ಹುಷಾರು. ಅದಕ್ಕೆ ಬರ್ತೀವಿ ಅಣ್ಣ, ನಾವು ಬರ್ತೀವಿ. ಜೀಪಲ್ಲೇ ಬಿಟ್ಟು ಬಂದಿದ್ರಾ? ಅದಕ್ಕೆ ಯಾಕೆ ಟೆನ್ಷನ್ನು? ಜನ ಏನೇನೋ ಮಾತಾಡ್ಕೋಬೋದು, ಅಷ್ಟೆಲ್ಲ ಆಸ್ತಿ ಇದ್ರೂ ಈ ಹುಡುಗಂಗೆ ಯಾಕಪ್ಪ ವ್ಯವಸಾಯದ ಕಷ್ಟ ಅಂತ. ಆದರೆ ನೀವು ಅದನ್ನೆಲ್ಲ ತಲೆಗೆ ಹಾಕೋಬೇಡಿ. ಸಾಕಷ್ಟು ಜನ ನನ್ನೂ ಆಡ್ಕೋಬೋದು.
ಇವಳೆ ಗಂಡನ ತಲೆ ಕೆಡಿಸಿ ಹೀಗೆಲ್ಲ ಮಾಡಿದಾಳೆ ಅಂತ. ಆದರೆ ನನಗೆ ಅದ್ರ ಬಗ್ಗೆ ಕೇರ್ ಇಲ್ಲ. ನೀವು ನಿಮ್ಮ ಅಮ್ಮನ ದುಡ್ಡಲ್ಲೇ ಇರ್ಬೋದಿತ್ತು, ಆದರೆ ಅದನ್ನೆಲ್ಲ ಬಿಟ್ಟು ನಿಯತ್ತಾಗಿ ಬದುಕಬೇಕು ಅಂತ ನಿರ್ಧಾರ ಮಾಡಿದ್ರಲ್ಲ, ಅದು ನಂಗೆ ತುಂಬ ಇಷ್ಟ ಆಯಿತು. ಸರ್, ಮ್ಯಾನೇಜರ್ ಕರೀತಿದ್ದಾರೆ. ಬನ್ನಿ ಹೋಗೋಣ. ಇಂಥ ಒಂದು ವಿಷಯ ಹೇಳ್ಬೇಕಿತ್ತು. ಸಾಲ ಎಷ್ಟು ಕೊಡ್ತಾರೆ ಅಂತನಾ? 10 ಎಕರೆಗೆ ದುಡ್ಡು ಸಿಗದೆ ಇದ್ರು 1-2 ಎಕರೆಗಾದ್ರೂ ಸಿಕ್ಕೇ ಸಿಗುತ್ತೆ. ನೀವು ಯೋಚನೆ ಮಾಡಬೇಡಿ, ಬನ್ನಿ. ಬಡ್ಡಿ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ? ನೀವು ತಗೊಳ್ಳೋ ಸಾಲಕ್ಕೆ ಬೇರೆ ಕಡೆಗಿಂತ ಇಲ್ಲೇ ಬಡ್ಡಿ ಕಡಿಮೆ ಇರೋದು. ಇನಿಷಿಯಲಿ ಮೊದಲನೇ ತಿಂಗಳು ಬಡ್ಡಿ ಕಟ್ಟೋದು ಕಷ್ಟ ಆದ್ರೆ 3 ತಿಂಗಳಿಗೆ ಒಂದ್ಸಲ ಕಟ್ಟೋ ಆಪ್ಷನ್ ಇದೆ ಇವ್ರ ಹತ್ರ. ಆದ್ರೆ ಕರೆಕ್ಟ್ ಡೇಟ್ ಕಟ್ಟಿದ್ರೆ ಆಯ್ತು. ನಂಗೋಸ್ಕರ ನೀವು ಇಟೆಲ್ಲ ನೀವು ಯಾವಾಗ ಕೆಲಸ ಮಾಡ್ತೀನಿ ಅಂತ ಅಂದ್ರೋ ಆಗ್ಲೇ ನಾನು ನಿಮ್ಗೆ ಸಹಾಯ ಮಾಡಬೇಕು ಅಂತ ಅನಿಸ್ತು. ಹಾಗಂತ ನಾನು ನಿಮ್ಮನ್ನ ಒಪ್ಪಿದ್ದೀನಿ ಅಂತೆಲ್ಲ ಫೀಲ್ ಮಾಡ್ಕೋಬೇಡಿ. ನಿಮಗೆ ಒಳ್ಳೇದಾಗಬೇಕಷ್ಟೆ. ಸರಿ, ಬನ್ನಿ. ಏನಾಯ್ತು ಶ್ರೇ? ಅದು ಈ ಬ್ಯಾಂಕು ಇದೆಲ್ಲ ನಂಗೆ ಹೊಸದು. ಅವ್ರು ನಿಮ್ಮನ್ನ ಏನು ಪ್ರಶ್ನೆ ಮಾಡಲ್ಲ ಶ್ರೇ. ಎಂತೆಂಥ ಕೆಲಸಗಳೆಲ್ಲ ಯಾರಿಗೂ ಹೆದರ್ದೆ ಮಾಡ್ತೀರಾ? ಲೋನ್ ತಗೊಳಕ್ ಭಯನಾ? ಸುಮ್ಮನೆ ಬನ್ನಿ, ನಂಗೆ ಕೋಪ ಬರ್ಸ್ಬೇಡಿ. ನಿಮ್ತ ಒಂದು ದಿಟ ಹೇಳ್ಬೇಕು. ಏನು? ನಮ್ಮವ್ವ ನಿಮ್ಮಮ್ಮನ ಹತ್ರ ದುಡ್ಡು ತಗೊಂಡಿದ್ದು ನಿಮ್ಗೆ ಮೊದಲೇ ಗೊತ್ತಿತ್ತಾ? ಈಗ ಯಾಕೆ ಆ ವಿಷಯ? ಅದಕ್ಕೆ ನಾವು ಬಡ್ಡಿ ಕಟ್ಟಬೇಕು ಅಂತ ಒಪ್ಕೊಂಡಾಯ್ತಲ್ವಾ? ಆ ವಿಷಯನ ನಿಮ್ಮ ತಲೆಯಿಂದ ತೆಗೆದು ಹಾಕ್ಬಿಡಿ. ಈಗ ನೀವು ದುಡಿಬೇಕು ಅಂತ ಡಿಸೈಡ್ ಮಾಡಿದ್ದೀರಲ್ಲ, ಅಷ್ಟು ಸಾಕು ನನಗೆ. ಹಾಂ, ಮತ್ತೆ ಮ್ಯಾನೇಜರ್ ಸರ್ಟಿಫಿಕೇಟ್ ಕೇಳಿದಾಗ ಅವ್ರ ಮುಂದೆ ಹುಡ್ಕೋ ಥರ ಆಗಬಾರ್ದು. ಎಲ್ಲ ರೆಡಿ ಇದೆ ಅಲ್ವಾ? ಇದರಾಗಿರೋ ಸರ್ಟಿಫಿಕೇಟು ನಂದಲ್ಲ ಮಿಸ್ಸು. ಅಂದ್ರೆ ಮತ್ತೇನು ಯಾರ್ದಿದೆಲ್ಲ? ಶ್ರೀಕಂಠೇಶ್ವರ ಸರ್ಕಾರಿ ಕೃಷಿ ಕಾಲೇಜು, ಮಂಡ್ಯ. ನಿಮ್ದೇ ಇದು. ನಾನಿನ್ನೂ ಅದಕ್ಕೆ ಸಹಿ ಹಾಕಿಲ್ಲ ಮಿಸ್ಸು. ನಿಮಗೆ ಸಾಲ ತಗೊಳಕ್ ಇಷ್ಟ ಇಲ್ವಾ ಶ್ರೇ? ನಾವು ಬೇರೆ ಯಾವ್ದಾದ್ರು ಬ್ಯಾಂಕಲ್ಲಿ ಟ್ರೈ ಮಾಡೋಣವಾ? ನಿಜ ಹೇಳ್ಬೇಕು ಅಂದ್ರೆ ಕೃಷಿ ಸಾಲಕ್ಕೆ ಬಡ್ಡಿ ಇಲ್ಲೇ ಕಡಿಮೆ ಇರೋದು ಶ್ರೇ. ಅಲ್ಲ, ಅದಲ್ಲ, ನನಗೆ ಸಹಿ ಹಾಕಕ್ಕೆ ಬರೋಕ್ಕಿಲ್ಲ. ಈಗಲೂ ನನಗೆ ಸತ್ಯ ನಿಮ್ತ ಮುಚ್ಚಿಟ್ರೆ ನನ್ನ ಮ್ಯಾಗ ನನಗೆ ಅಸಹ್ಯ ಆಗೈತದೆ. ನಾನು ನಿಮ್ತ ಸುಳ್ಳು ಹೇಳ್ಬಿಟ್ಟೆ ಮಿಸ್ಸು. ನಂಗೆ ಓದೋಕ್ಕೆ ಬರೋಕ್ಕಿಲ್ಲ. ನಾನು ಸಾಲಾಗೆ ಹೋಗ್ಲಿಲ್ಲ ಮಿಸ್ಸು. ಇದೇ ಮೊದಲನೇ ಕಿತ ಬ್ಯಾಂಕ್ ಒಳಗೆ ಕಾಲ್ ಮಾಡಕ್ತಿರೋದು.
ಒಬ್ಬ ವ್ಯಕ್ತಿ ಎಷ್ಟು ಮೋಸ ಮಾಡಕ್ ಸಾಧ್ಯ? ನಿಮ್ಮಷ್ಟ. ನಾನ್ ನಿಮ್ಗೆ ಸಹಾಯ ಮಾಡ್ಬೇಕು ಅಂತ ಬೆಳಗ್ಗೆಯಿಂದ ಇಲ್ಲಿ ಇಂಥ ವ್ಯಕ್ತಿನ ನಂಬ್ಕೊಂಡು ಏನೋ ಮಾಡ್ತೀರಾ, ಏನೋ ಸಾಧಿಸ್ತೀರಾ ಅನ್ನೋ ಭ್ರಮೆಲಿದ್ನಲ್ಲ ನಾನು. ಎಲ್ಲ ಆಸೆ ನನ್ನ ಚೂರ್ ಮಾಡ್ಬಿಟ್ರಲ್ಲ. ಇನ್ನ ಕ್ಷಮಿಸೋ ಅಂತ ತಪ್ಪು ನಾನು ಮತ್ತೆ ಮಾಡಲ್ಲ. ಬಾಣ ಹೋಗುಮ. ಹೌದಣ್ಣ, ಬ್ಯಾಂಕ್ ಕ್ಲೋಸಿಂಗ್ ಟೈಮ್ ಆಯ್ತಂತೆ, ಮ್ಯಾನೇಜರ್ ಹೇಳ್ತಿದ್ದಾರೆ. ಬಾಣ. ಯಾಕೋ ದೇವ್ರನ್ನ ನಾಣೆ ಬರೋಣ ತಿಂದು ತೀಡಿ ಬರೆದು ಹಳೇದನ್ನು ಅಳಿಸೋದನ್ನೇ ಮರ್ತ್ಬಿಟ್ಟವನೇ ಕಂಡ್ರಲ್ಲ. ನಾನು ಮೆಸ್ತಾವ್ ದಿಟ ಹೇಳಿದ್ರೆ ಸಮಸ್ಯೆ ಬಗೆಹರಿತದೆ ಅನ್ಕೊಂಡೆ. ಕೊನೆ ಪಕ್ಷ ಇವನು ದಿಟ ಹೇಳ್ದ ಅಂತ ಅವಳು ಕ್ಷಮಿಸ್ತಾಳೆ ಅನ್ಕೊಂಡೆ. ಆದರೆ ಕಫಾಳಿಗೆ ಬಾರ್ಸೆ ಹೊಂಟೋಗ್ಬಿಟ್ಲು. ಶಾನೆ ನೋವಾಯ್ತದೆ ಕಂಡ್ರಲ್ಲ. ಯಾಕ್ರ ನನ್ನ ಲೈಫ್ ಹಿಂಗಾಗೋಯ್ತು? ದೇವರಿರುವುದಾದರೆ ಇಲ್ಲಿ ಪ್ರೀತಿ ಇರುವುದೋ, ನಾವು ಸೇರೋ ಗಳಿಗೆಯೂ ಕೂಡ ಅವನೇ ಕೊಡುವುದು. ನೀವುಗಳಾದ್ರೂ ಪರವಾಗಿಲ್ಲ, ಆದರೆ ನಾನು ಅಕ್ಷರ ಕಲ್ತ್ರೆ ದೊಡ್ಡ ಮನ್ಸ ಅಂತ ಯಾವನನ್ನ ಹೇಳಿದ್ದು? ಹಂಗ ಅನ್ಕೊಂಡೆ ಹಳ್ಳಕ್ ಬಿದ್ದಿದ್ದು. ಈಗ ನೀನು ಹೊಸಿ ಹಿಂಗಲ್ಲ. ಆದ್ರೂ ಅವಳಂಗ್ ಮಾಡಬಾರ್ದಿತ್ತು ಅನ್ವೇನ್ರಲ್ಲ. ಓಸಿ ಮೆತ್ತಿಗೆ ಹೇಳ್ಬೋದಿತ್ತಪ್ಪ. ನಾನಾಗೆ ದಿಟ ಒಪ್ಕೊಂಡಿದ್ದೀನಿ ತಾನೆ. ಓಸಿ ಕರ್ಣೆ ತೋರಿಸ್ಬೋದಿತ್ತಪ್ಪ. ಕರ್ಣೆ ನನ್ನ ಮಕ ಈ ದೊಡ್ಡ ಸುಳ್ಳನ್ನ ಮುಚ್ಚಿಟ್ಟು ಮದುವೆ ಆಗಿ ಅವಳು ಈಟು ಕೋಪ ಮಾಡ್ಕೊಳ್ಳಿ ಅಂದ್ರೆ ಹೆಂಗೆ ಹೇಳು? ಅಣ್ಣ ಶಾಕಲ್ಲಿ ಹೀಗಾದ್ನ ಅಂತ. ಆದ್ರೂ ಈ ದಿನ ಸುಳ್ಳು ಹೇಳ್ಕೊಂಡು ಓಡಾಡ್ತಿದ್ದೆ. ಮೊದಲೇಕಿತ ದಿಟ ಹೇಳ್ದೆ. ಎದೆಯಾಗಿದ್ದಿದ್ದು ಭಾರ ಇಳ್ದು ತೃಪ್ತಿ ಆಯ್ತು ಕಂಡ್ರಲ್ಲ. ದಿಟ ಹೇಳಿದ್ರೆ ಇಡೀ ಜಗತ್ನಾಗ ಗೆಲ್ಬೋದು ಅಂತಾರೆ. ಆದ್ರೆ ನಾನು ದಿಟ ಹೇಳಿದ್ಮೇಲೆ ನನ್ನ ಮ್ಯಾಗ ಕೋಪ ಮಾಡ್ಕೊಂಡು ಮಿಸ್ ಹೊಂಟೆ ಹೋದಲ್ಲ ಮುಗಿಸಿ. ಅವ್ವ, ಇದೇನವ್ವ ಖುಷಿ ಪಡ್ತಿದ್ಯಾ? ಖುಷಿ ಪಡ್ದು ಇನ್ನೇನೇ ಮಾಡ್ಲಿ? ಮಳೆ ಬರ್ತದೆ ಅಂತ ನವಿಲು ಕುಣಿತದೆ, ಹಂಗಂತ ಕಾಡ್ಗೆ ಚತ್ಕೊಂಡಾಗಲು ಕುಣಿಯಕಾಯ್ತದ? ಹಂಗೇನಾರ ರೆಕ್ಕೆ ಬಿತ್ತು ಅಂತ ಇಟ್ಕ ಬೆಂಕಿಯಾಗೆ ಸುಟ್ಟು ಪುರ್ರಂದೈತದೆ. ಹಂಗೆಯ ಈಗ ಬಂಗಾರ ಮುಸ್ತಿನೂ ಹಂಗೆ ಆಗದೆ. ಊರಿಗೆಲ್ಲ ನಾನು ಒಬ್ಬಳೆ ಪದ್ಮಾವತಿ ಅಂತ ಮರಿತಿದ್ಲಲ್ಲ ಬಂಗಾರಮ್ಮ. ಅವಳ ಬಾಯಿಗೆ ಬೀಗ ಹಾಕಕ್ಕೆ ಸ್ನೇಹ ಮಾಡಿರೋ ಕೆಲಸ ಖುಷಿ ತರಕ್ಕಿಲ್ವ? ನೀನೇ ಹೊಸಿ ಹೇಳು ನೋಡಮ್ಮ. ಆದ್ರೂ ನಿಜವಾದ ಆಟ ಈಗ ಶುರು ಆಗದೆ. ಅಸ್ಲಿ ಆಟನಾ? ಏನದು? ಬಂಗಾರಮ್ಮ ಪಂಚಾಯ್ತಿ ಎಲೆಸನ ಗೆದ್ದು ಮೆರಿಬೇಕು ಅನ್ಕೊಂಡವಳೆ. ಈ ಇಡಿಯವ ಪಾರ್ಟಿ ಆಫೀಸ್ ಕಳಿಸ್ಬಿಟ್ರೆ ಬಂಗಾರಮ್ಮನ ಟಿಕೆಟ್ ಸಿಗಕ್ಕಿಲ್ಲ. ಈ ಹಿರಿಯವ ಯಾರ ಕಳಿಸಿ? ಅಧ್ಯಕ್ಷರೇ, ಇಲ್ಲಿ ನೋಡಿ.
ಒಂದು ನಿಮಿಷ ಬಂಗಾರಮ್ಮನವರೇ. ಈ ವಿಡಿಯೋ ನೋಡಿ, ಇದು ನಿಮ್ಮ ಮಗ ಕಂಠಿ ಅಲ್ವಾ? ಅಣ್ಣ, ಊರು ತುಂಬ ನಿಮ್ಮ ಈಡಿಯದೇ ಈಸ್ಯ. ನಾನು ಈಡಿಯ ನೋಡಿದೆ, ಸಂದಾಕಿತ್ತು. ಆದರೆ ಹಾಳದ್ದು ಸ್ಪೀಕರ್ ಒಂದು ಚೆನ್ನಾಗಿದ್ದಿದ್ರೆ ಅದ್ರ ಕಥೆನೇ ಬೇರೆ ಇರ್ತಿತ್ತು. ಈಡಿಯನ್ ಯಾವ್ದಲ್ಲ? ಅದಕ್ಕೆ ಅಣ್ಣನಿಗೆ ಪಿರುತಿ ಹೇಳ್ಕೊಂಡಿರೋದು ಬ್ಯಾಂಕಲ್ಲಿ. ನಿನಗೂ ಕಳ್ಸಿದೀನಿ ನೋಡು. ಹಂಗೂ ಕಳಿಸಿದ್ಯಾ? ಓದಿದೀನಿ, ಕಲ್ತಿದ್ದೀನಿ, ಅದ್ ಗೊತ್ತು ಇದ್ ಗೊತ್ತು ಅಂತ ಅಷ್ಟೆಲ್ಲ ಕತೆ ಕಟ್ಟಿದ್ರಲ್ಲ. ನನ್ನ ಮಗ ಹಿಂಗಿರೋದನ್ನ ನನ್ನ ಕೈಲಿ ನೋಡಕ್ ಆಗಕ್ಕಿಲ್ಲ ಕಲ. ಅಲ್ಲ ಕಲ, ಅವಳು ಎಲ್ರು ಮುಂದೆ ಆಟೋದ್ ಮಾತಾಡಿ ನೀನ್ ಮರ್ವಾದೆ ತೆಗಿತಿದ್ರು. ನೀನ್ ಏನು ಮಾತಾಡ್ದಂಗೆ ಯಾಕ್ಲ ಹಂಗ್ ಸುಮ್ಕೆ ನಿಂತ್ಕೊಂಡಿದ್ದೆ? ಅವಳು ನಿನ್ ಜೀವನದಾಗ ಬರಕ್ ಮೊದ್ಲು ನಾವ್ ಸಂದಾಕೆ ಇದ್ವಲ್ಲ ಮಗ. ನಂಗೀಗ ಪಾರ್ಟಿ ಆಫೀಸ್ನವರು ಅವಮಾನ ಮಾಡಿರೋದನ್ನ ಕ್ಷಮಿಸ್ಬಿಡ್ತೀನಿ. ಆದ್ರೆ ನನ್ನ ಮಗ ಹಿಂಗೆಲ್ರು ಮುಂದೆ ತಲೆ ತತ್ ನಿಂತ್ಕೊಳ್ಳೋದನ್ನ ನನ್ ಕೈಲಿ ನೋಡಕ್ಕಾಗಕ್ಕಿಲ್ಲ. ಅದು ಅವಳಿಂದ. ಈಗ ಅವಳ ಮನೆಗೆ ಬಂದಿಲ್ಲ ತಾನೆ, ಹಂಗೆ ಇದ್ ಬಿಡ್ಲಿ ಬಿಡು. ನಾವ್ ಅವಳನ್ನ ಈ ಮನೆ ಕರ್ಸೂ ಇಲ್ಲ, ಕಳ್ಸೂ ಇಲ್ಲ. ನಿನ್ ಮರ್ವಾದೆ ತೆಗ್ದವಳು ಈ ಮನೆಗ್ ಬೇಡ ಮಗ.